ಸೊ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನನ್ನ ವ್ಲಾಗ್ನಲ್ಲಿ ಪ್ರೀವಿಯಸ್ಲಿ ಯಾರೆಲ್ಲ ನನ್ನ ವ್ಲಾಗ್ ನೋಡಿರ್ತೀರೋ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಇವಾಗ ಆ್ಯಕ್ಚುಲಿ 7th ಮಂತ್ ಪ್ರೆಗ್ನೆಂಟ್ ಇದ್ದೀನಿ. ಸೊ ಇನ್ನೇನು 2 ಮಂತ್ಸಲ್ಲಿ ನನ್ನ ಡೆಲಿವರಿ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬೇಬಿಗೆ ಸ್ವಲ್ಪ ಶಾಪ್ ಮಾಡಿದ್ದೀನಿ. ಎಲ್ಲರೂ ಕೇಳ್ಬೋದು, ಇನ್ನು ಮಗುನೇ ಹುಟ್ಟಿಲ್ಲ ಆಲ್ರೆಡಿ ಬೇಬಿಗೆ ಶಾಪ್ ಮಾಡಿದ್ದೀರಾ ಅಂತ. ಅದೇ ಕೂಸುಟ್ಟೋಕ್ಕೂ ಮುಂಚೆ ಕುಲಾಯಿ ಹೊಲಿಸಿದ್ರು ಅಂತಾರಲ್ಲ, ಹಾಗೇನೆ ನಾನು ಏನು ಪ್ರಿಡಿಕ್ಟ್ ಮಾಡಿಲ್ಲ ಬಾಯ ಗರ್ಲ ಅಂತ. ಬಟ್ ನಮ್ಮ ಮನೆಯಲ್ಲಿ ಎಲ್ಲರದ್ದು ಪ್ರೊಡಿಕ್ಷನ್ ಇರೋದು ಗರ್ಲೇ ಆಗಬೇಕು ಅಂತ. ಸೊ ನನಗೆ ಆ ಥರ ಏನು ಡಿಸ್ಕ್ರಿಮಿನೇಷನ್ ಇಲ್ಲ ಆ್ಯಸ್ ಆಫ್ ನೌ. ಯಾವುದಾದ್ರೂ ಆದರೂ ಓಕೆ, ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಶ್ರೀ ಬಾಲಾಜಿ ಕ್ರಿಯೇಷನ್ಸ್ನಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ನನ್ನ ಪ್ರೀವಿಯಸ್ ವ್ಲಾಗ್ನಲ್ಲೂ ನಾನು ಹೇಳಿದ್ದೆ ಎಲ್ಲರಿಗೂ, ಅಂದರೆ ಯಾರು ಮಾಮ್ ಟು ಬಿ ಇದ್ದಾರೋ ಅಥವಾ ಯಾರು ಡೆಲಿವರಿ ಆಲ್ರೆಡಿ ಆಗಿದೆಯೋ ಎಲ್ಲರಿಗೂ, ಅಂದರೆ ಮಕ್ಕಳಿಗೆ ನ್ಯೂ ಬಾರ್ನಿಂದ ಹಿಡಿದು ಟಿಲ್ 1 year 2 year ತನಕ ತುಂಬ ಒಳ್ಳೆ ರಾಂಪರ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಹ್ಯಾಟ್ಸ್ ಆಗಿರ್ಬೋದು, ಮಿಟನ್ಸ್ ಆಗಿರ್ಬೋದು, ಎಲ್ಲ ಸಖತ್ತಾಗಿತ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬಾಲಾಜಿ ಕ್ರಿಯೇಷನ್ಸಲ್ಲಿ ಅಂತ ಹೇಳಿದ್ದೆ. ಸೊ ನಾನು ಕೂಡ ಒಂದಷ್ಟು ಶಾಪ್ ಮಾಡಿದ್ದೀನಿ. ಸೊ ಅದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಕೂಡ 7 months, ಇನ್ನೂ 2 months ಟೈಮ್ ಇದೆ. ಬಟ್ ಡೇ ಹೋಗ್ತಾ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ. ಯಾಕೆಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ನಾನು ಹೀಗೆ ಮಾಡ್ಕೊಂಡಿದ್ದೆ. ಮಗು ಊಟಕ್ಕೂ ಮುಂಚೆನೇ ಎಲ್ಲ ಐಟಮ್ಸ್ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಸ್ಪಿಟಲ್ ಬ್ಯಾಗ್ ಆಗಿರ್ಬೋದು ಅಥವಾ ಮಗುಗೆ ಬಟ್ಟೆ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದೇ ಥರನೇ ಈ ಸತಿ ಕೂಡ ಅದೇನೋ ಒಂದು ಖುಷಿ ಇರುತ್ತಲ್ವ ತಾಯಿ ಆಗೋರಿಗೆ, ಶಾಪ್ ಮಾಡಬೇಕು, ಆ ಥರ ಇರಬೇಕು, ಬಟ್ಟೆ ಈ ಥರ ಇರಬೇಕು ಅಂತ ಹೇಳಿ ಅದೇ ಥರ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ. ನನಗೆ ಆದರೂ ಹೆಣ್ಮಗು ಬಟ್ಟೆ ಬೇಕು ಅನ್ನೋದು ನಂಗೆ ಸಖತ್ತು. ಫಸ್ಟ್ ಬೇಬಿ ಇದ್ರಲ್ಲೂ ಅಷ್ಟೇ ನಾನು ಫಸ್ಟ್ ಪಿಂಕ್ ಕಲರ್ ಡ್ರೆಸ್ನೇ ನಾನು ತೆಗೆದಿಟ್ಕೊಂಡಿದ್ದೆ. ಈ ಸತಿ ಕೂಡ ಅದೇ ಥರನೇ ಹುಡುಗಿ ಬಟ್ಟೆನೇ ನಾನು ಜಾಸ್ತಿ ತೆಗೆದು ಇಟ್ಕೊಂಡೆ. ಜಾಸ್ತಿ ಏನು ತೆಕ್ಕೊಂಡಿಲ್ಲ, 1-2 ಈ ಥರ ಗರ್ಲ್ ಬೇಬಿದು ಒಂದು ಡ್ರೆಸ್ನ ತೆಗೆದಿಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಇದು ಬಂದು ಟವೆಲ್ಲು. ಸೊ ಪ್ಯೂರ್ ಕಾಟನ್ ಟವೆಲ್ ಇದು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಸ್ಮೂತಾಗಿದೆ ಮಗುಗೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಮಗುಗೆ ನ್ಯೂ ಬೋರ್ನ್ ಬೇಬಿ ಹುಟ್ಟಿದ ತಕ್ಷಣವೇ ಎಲ್ಲ ಯೂಸ್ ಮಾಡ್ಬೋದು. ಇದರ ಒಂದು ಪ್ರೈಸ್ ಬಂದು ಜಸ್ಟ್ 49 rupees. ನೋಡಿ, ಇದು ವೈಟ್ ಟವೆಲ್ಲು, ಕಾಟನ್ ಟವೆಲ್ಲು, ಜಸ್ಟ್ 49 rupees. ತುಂಬಾ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ನಿಮಗೆ ಶಾಪ್ ಮಾಡಬೇಕು ಅಂತ ಇದ್ದರೆ ಬಾಲಾಜಿ ಕ್ರಿಯೇಷನ್ಸ್ ಇಸ್ ದ ಬೆಸ್ಟ್ ಶಾಪ್ ಅಂತ ನಾನು ನಿಮ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಅ ಬ್ಲ್ಯಾಂಕೆಟ್. ನೋಡಿ, ಮಗುಗೆ ಇಷ್ಟು ಬ್ಲ್ಯಾಂಕೆಟ್ ಸಾಕು ಅಂತ ಅನಿಸುತ್ತೆ. ನೋಡಿ, ಹಿಂಗೆ ಕೆಳಗಡೆ ಹಾಸ್ಲಿಕ್ಕೆ ಮಗುಗೆ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸೇ ಇಲ್ಲ, ತುಂಬ ಚೆನ್ನಾಗಿದೆ. ಪ್ರೈಸು ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿದೆ. ಹೇಳ್ತೀನಿ ಎಷ್ಟು ಅಂತ. ದಿಸ್ ಇಸ್ ಜಸ್ಟ್ 89 rupees. ಜಸ್ಟ್ 89 rupees. ಹಾಗೆ ಇದು ಆ್ಯಕ್ಚುಲಿ ನಾವು ಝೂಡಿಯೋದಲ್ಲಿ ಶಾಪ್ ಮಾಡಿದ್ದು. ಇದು ನನ್ನ ಚಿಕ್ಕ ತಂಗಿ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋದು. ಸುಮ್ಮನೆ ಅದೊಂಥರ ಕ್ರೇಜ್ ನಮ್ಮ ಮನೇಲಿ, ಎಲ್ಲರಿಗೂ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರ ಒಂದು ಪ್ರೈಸ್ ಬಂದು 69 rupees. ಅವತ್ತೇನೋ ಆಫರ್ ಇತ್ತು. ಸೊ 69 rupees, 199 ಇದ್ದಿದ್ದು 69 ಸಿಕ್ತು ನಮಗೆ. ಇದೊಂದು ಕ್ಯೂಟ್ ಏನು ಅನ್ಬೋದು, ಇದಕ್ಕೆ ಶರ್ಟ್ ಥರ, ಗರ್ಲ್ ಶರ್ಟ್ ಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಸೆಟ್ ಆಫ್ 5 pieces. ಇದು 5 pieces ಇರುತ್ತೆ. ಇದು ತೋರಿಸ್ತೀನಿ, ರಾಂಪರ್ ಇದು. ಆ್ಯಕ್ಚುಲಿ ಇದರ ಒಂದು ಪ್ರೈಸ್ ಬಂದು ಜಸ್ಟ್ 199. 5 ಸೆಟ್ಗೆ 199 ಅಷ್ಟೇ ಆಗುತ್ತೆ. ಸೊ ನೀವು ಎಲ್ಲೇ ಬೇರೆ ಕಡೆ ಹೊರಗಡೆ ತೊಗೋತೀನಿ ಅಂತಂದರೆ, ಟು ಬಿ ಫ್ರ್ಯಾಂಕ್ 5 ಸೆಟ್ಗೆ ಇಷ್ಟು ಕಡಿಮೆ ನಿಮಗೆ ಎಲ್ಲೂ ಸಿಗೋದಿಲ್ಲ. ಬೇಕಾದರೆ ನೀವು ಚೆಕ್ ಮಾಡಿ ನೋಡ್ಬೋದು. ನಾನು ಕೂಡ ತುಂಬ ಒಂದು ಆನ್ಲೈನ್ ಇದರಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ. ಕ್ವಾಲಿಟಿ ವೈಸು ಅಷ್ಟೇ, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಪ್ಯೂರ್ ಕಾಟನ್ ಇದು. ನೋಡಿ ಎಷ್ಟು ಕ್ಯೂಟಾಗಿ ಮುದ್ದಾಗಿದೆ ಅಂದರೆ, ನ್ಯೂ ಬೋರ್ನ್ ಬೇಬೀಸ್ಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಅಂದರೆ, ಯಾವಾಗ ಮಗು ಆಗುತ್ತೋ, ಯಾವಾಗ ಇದನ್ನೆಲ್ಲ ಹಾಕ್ತೀನೋ ಅಂತ ನನಗೆ ಸಖತ್ ಕ್ಯೂರಿಯಾಸಿಟಿ ಇದೆ. ನೋಡಿ 5 ಸೆಟ್ಟು ಅಷ್ಟೇ, ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಡೈಲಿ ಹಿಂಗಿದ್ರು ಮಗುಗೆ 2 ಚೇಂಜ್ ಮಾಡಲೇಬೇಕಾಗುತ್ತಲ್ಲ, 2-3 ಆ ಥರ ಚೇಂಜ್ ಮಾಡೋಕ್ಕೆ ಬರಬೇಕಾಗತ್ತೆ. ಸೊ ಅದಕ್ಕೆ 5 sets 200 rupeesಗೆ ನಾವು ಕಣ್ಣು ಮುಚ್ಕೊಂಡು ಕೊಡ್ಬೋದು, ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಇಲ್ಲ. ಹಾಗೆ ಇದನ್ನೆಲ್ಲ ನನಗೆ ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಅದು ನೀವು ಇವಾಗ ನೋಡಿದ್ದು ಏನಪ್ಪ ಅಂತಂದರೆ, ಜಸ್ಟ್ ಹಾಫ್ ರ್ಯಾಂಪರ್ ಥರ ಇದು. ಇಲ್ಲಿ ಈ ಥರ ಬರುತ್ತೆ, ಅಂದರೆ ಡೈಪರ್ ಹಾಕ್ಬಿಟ್ಟು ಜಸ್ಟ್ ಈ ಥರ ಕ್ಲೋಸ್ ಮಾಡೋ ಥರ. ಇದು ಒಂಥರ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳು ಕಂಫರ್ಟಬಲ್ ಆಗಿರುತ್ತೆ ಅಂತ.
ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಬಂದು ಫುಲ್ ಕ್ಲೋಸ್ ಆಗೋಂಥ ರಾಂಪರ್ಸು. ಅಂದರೆ ನೋಡಿ ಇದು ಕಾಲ ಹತ್ರ ಎಲ್ಲ ಈ ಥರ ಬರುತ್ತೆ, ಫುಲ್ ಕ್ಲೋಸ್ ಆಗುತ್ತೆ. ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಬೆಚ್ಚಗಿರುತ್ತೆ ಆ್ಯಂಡ್ ವೆರಿ ಕಂಫರ್ಟಬಲ್ ಕಾಟನ್ ಮೆಟೀರಿಯಲು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆ್ಯಂಡ್ ದ ಪ್ರೈಸ್ ಯು ಡೋಂಟ್ ಬಿಲೀವ್ ಗೈಸ್, ದಿಸ್ ಇಸ್ ಜಸ್ಟ್ 149 rupees. 149 ಅಷ್ಟೇ ಇದ್ರ ಪ್ರೈಸು. ಇದರಲ್ಲೂ ಒಂದು 4-5 ಅಷ್ಟು ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ತಾ ಇದ್ರೆ ನಂಗೆ ತುಂಬ ಇಷ್ಟ ಆಗೋಯ್ತು. ನೋಡಿ ಇದು ಕಾಲ ಹತ್ರ ಎಲ್ಲ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ನಿಮಗೆ ಅಂದರೆ ಬೇರೆ ಯಾವುದೇ ಆನ್ಲೈನ್ ವೆಬ್ಸೈಟ್ನಲ್ಲಿ ಇಷ್ಟು ಕಡಿಮೆ ನಿಮ್ಗೆ ಸಿಗಲ್ಲ. ಈವನ್ ಇದು 41-49 rupees. ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಸತಿ ವಾಶ್ ಮಾಡಬೇಕು. ಆ್ಯಕ್ಚುಲಿ ಇನ್ನೂ ನಾವು ವಾಶ್ ಮಾಡಿಲ್ಲ, ಎಲ್ಲ ಜಸ್ಟ್ ತೊಗೊಂಡು ಬಂದು ಹಾಗೆ ಇಟ್ಟಿದ್ದೀನಿ. ಎಲ್ಲ ಒಂದು ಸತಿ ಹಾಟ್ ವಾಟರಲ್ಲಿ ವಾಶ್ ಮಾಡಿ ಒಂದು ಸತಿ ಒಣಗಾಕಬೇಕು. ಆ್ಯಂಡ್ ದೀಸ್ ಆರ್ ಆಲ್ ಮಿಟನ್ಸ್. ಸೊ ನೋಡಿ ಕೈಗೆ ಹಾಕೋಕ್ಕೆ. ಸೊ ಎಲ್ಲ 2 ಪೇರ್ಸ್, ಇದರೊಳಗಡೆ ಇನ್ನೊಂದು ಪೇರ್ ಇದೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಎಷ್ಟು ಪೇರ್ ಇತ್ತಂದರೆ ತುಂಬ ಚೆನ್ನಾಗಿದೆ. ಇದು ಒಂದು ಸೆಟ್ ತೊಗೊಂಡ್ರೆ ಸಾಕು. ಇದು ಆಲ್ಮೋಸ್ಟ್ ಮಕ್ಕಳಿಗೆ 3 months ಹತ್ರ ಅಂತೂ ಬರುತ್ತೆ. 3 months ಯೂಸ್ ಮಾಡ್ಬೋದು. 3 months ಆದಮೇಲೆ ಮತ್ತೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಅದರ ಒಂದು ಇದು ಹ್ಯಾಟ್ಸ್. ಆ್ಯಕ್ಚುಲಿ ಈ ಹ್ಯಾಟ್ ಪೇರ್ ಸೆಟ್ ಆಫ್ 5 ಬರುತ್ತೆ. 0 to 6 months. ಆ್ಯಕ್ಚುಲಿ ಇದು 79 rupees ಇದ್ರ ಪ್ರೈಸು. 5 piece ಹ್ಯಾಟ್ ಬರುತ್ತೆ. ಅಂದರೆ ಟಿಲ್ ನ್ಯೂ ಬೋರ್ನಿಂದ ಹಿಡಿದು 6 months ತನಕನೂ ಆರಾಮಾಗಿ ಹಾಕ್ಬೋದು. ಎಷ್ಟು ಕ್ಯೂಟಾಗಿದೆ. ಒಂದೊಂದು ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಪ್ಯಾಟ್ರನ್ಸ್, ಡಿಸೈನ್ಸ್ ಎಲ್ಲನೂ ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಮಕ್ಕಳಿಗೆ. ಸೊ ಇದನ್ನೆಲ್ಲ ಒಂದ್ಸತಿ 1 round ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಆಮೇಲೆ ಇದನ್ನು ತೊಗೊಂಡ್ಬಂದಿದ್ದೆ ನಾನು. ಆ್ಯಕ್ಚುಲಿ ಇದನ್ನು ನಾನು ತೊಗೊಂಡ್ಬಂದಿದ್ದು ಜಯನಗರಲ್ಲಿ. ನಂಗೆ ತುಂಬ ಕ್ರೇಜ್ ಆ್ಯಕ್ಚುಲಿ ಗರ್ಲ್ ಬೇಬೀಸ್ಗೆ ರೆಡಿ ಮಾಡೋದು ಅಂತಂದರೆ. ಆಮೇಲೆ ಅವ್ರಿಗೆ ಕ್ಯೂಟಾಗಿ ಕ್ಲಿಪ್ಸು, ರಿಬ್ಬನ್ಸ್ ಎಲ್ಲ ಬರುತ್ತಲ್ಲ, ಹ್ಯಾಟ್ಸು, ಇದನ್ನೆಲ್ಲ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೀನಿ. ಪಾಪು ಆಗಿದ ತಕ್ಷಣ ಫೋಟೋಶೂಟ್ಗಾಗಿರ್ಬೋದು ಅಥವಾ ಸುಮ್ಮನೆ ನಾವೇ ಮನೇಲಿ ಫೋಟೋಶೂಟ್ ಮಾಡೋಕ್ಕಾಗಿರ್ಬೋದು, ಚೆನ್ನಾಗಿರುತ್ತಲ್ವ ಹಾಕಿದ್ರೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದೆ. ಹ್ಯಾಟ್ ಚೆನ್ನಾಗಿದೆಯಾ? ಎಲ್ಲ ಅನ್ಕೋತಾ ಇರ್ತೀರ ಮೋಸ್ಟ್ಲಿ, ಮಗುನೇ ಹುಟ್ಟಿಲ್ಲ ಆಗಲೇ ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿದ್ದೀರಲ್ಲಪ್ಪ ಅಂತ. ಏನು ಅಂತ ಗೊತ್ತಿಲ್ಲ ನನಗೆ, ಯಾಕೆಂದರೆ ಡೇಟ್ ಹತ್ತಿರ ಬರ್ತಾ ನಾನು ಆಚೆ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಆಚೆ ಹೋಗಿದ್ದಾಗ ನನ್ನ ಕಣ್ಣಿಗೆ ಏನು ಚೆನ್ನಾಗಿ ಕಾಣಿಸುತ್ತಲ್ಲ ಅದನ್ನು ತೊಗೊಂಡು ಇಟ್ಕೊಂಡಿರ್ತೀನಿ. ಸೊ ಇವಾಗ ನಾನು ತೋರಿಸೋ ರಾಂಪರ್ಸ್ ಅಂತೂ ಸೀರಿಯಸ್ಲಿ ಕ್ರೇಜಿ. ನನ್ನ ಹತ್ರ ಅಂತೂ ನಾನೇನಾದರೂ ಹೋಗಿ ಶಾಪಿಂಗ್ ಅಂತ ನಿಂತ್ಕೊಂಡ್ಬಿಟ್ರೆ ಬೇಕಾದ್ರೆ ಒಂದು ಚೀಲಗಟ್ಟಲೆ ಶಾಪ್ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ನಾನು. ಅಷ್ಟು ಚೆನ್ನಾಗಿದ್ವು ಬಟ್ಟೆಗಳನ್ನು ನೋಡೋದಕ್ಕೆ. ಬಟ್ ಏನಂತಂದರೆ ಎಲ್ಲರೂ ಬೈತಾರೆ, ಏನಕ್ಕೆ ಅಷ್ಟೊಂದು ತೊಗೊಂಡು ಬರೋದು, ಸುಮ್ಮನೆ ವೇಸ್ಟ್, ಇವಾಗಲೇ ಬೇಡ, ಮುಂದೆ ನೋಡೋಣ ಅಂತ. ಸೊ ಅದಕ್ಕೇ ಸ್ವಲ್ಪ ಲಿಮಿಟೆಡ್ ಆಗಿ ತೊಗೊಂಡ್ಬಂದಿರೋದು ಈ ಸತಿ. ಆಮೇಲೆ ನೋಡೋಣ, ಮಗು ಆದಮೇಲೆ ಬೇಕಾದರೆ ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಇವಾಗ ಒಂದು ರಾಂಪರ್ಸ್ ಒಂದು ಈ 2 ಬ್ಯಾಗ್ ಅಂದರೆ 2 ದಿನ ತೊಗೊಂಡ್ಬಂದಿರೋದು. ಇದು 2 ಸೇರಿಸಿ ಒಂದು 10 pairs ಇರ್ಬೋದು. ನಾನು ಮುಂಚೆನೇ ತೋರಿಸ್ತೀನಿ ನಿಮಗೆ ಸ್ವಲ್ಪ. ಇವಾಗ ತೋರಿಸೋದು ನೋಡಿ ಎಷ್ಟು ಚೆನ್ನಾಗಿದೆ. ಎಲಿಫೆಂಟ್ ಪ್ರಿಂಟು ತುಂಬ ಚೆನ್ನಾಗಿದೆ. ಕ್ಲಾತ್ ನೀವು ನೋಡ್ತಾ ಇರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಪ್ರೈಸ್ ಇಸ್ ಜಸ್ಟ್ 99 rupees ಗೈಸ್. 99 rupees. ಡೋಂಟ್ ಬಿಲೀವ್, 99 rupeesಗೆ ಈ ಥರ ನಿಮಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ, ಅದು ಫುಲ್ ರಾಂಪರ್ಸು ಸಿಗಲ್ಲ. ಅದಕ್ಕೆ ನನಗೆ ಬಾಲಾಜಿ ಕ್ರಿಯೇಷನ್ಸ್ ಅಂದರೆ ತುಂಬಾ ಇಷ್ಟ ಆಗೋದು. ಯೂಶ್ವಲಿ ನಾವು ಬಾಲಾಜಿ ಕ್ರಿಯೇಷನ್ಸ್ ತಿಂಗಳಿಗೆ 1 ಸತಿ ಇಲ್ಲ 2 ಸತಿ ಹೋಗ್ತಾನೆ ಇರ್ತೀವಿ. ನಮ್ಗೆ ಶಾಪಿಂಗ್ ಆಗಿರ್ಬೋದು, ಇಲ್ಲ ಮಕ್ಳು ಶಾಪಿಂಗ್ ಆಗಿರ್ಬೋದು, ಹೋಗ್ತಾನೆ ಇರ್ತೀವಿ. ಸೊ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಆ ಪ್ರಿಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕಲ್ಲಿ ಆಗಿರ್ಬೋದು, ಫ್ರಂಟಲ್ಲಿ ಆಗಿರ್ಬೋದು, ವರ್ಡಿಂಗ್ಸ್ ಆಗಿರ್ಬೋದು, ಇದೆಲ್ಲ ಚಿಕ್ಕ ಮಕ್ಳಿಗೆ ಹಾಕಿದ್ರೆ ಎಷ್ಟು ಕ್ಯೂಟಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನೋಡಿ ಬಟನ್ಸ್ ಇರೋದು. ಆ್ಯಕ್ಚುಲಿ ಈ ಥರ ಬಟನ್ಸು, ಜಿಪ್ಪು ಮತ್ತು ಬಟನ್ಸು ಎರಡೂ ಕೂಡ ಇದೆ. ಇದರ ಒಂದು ಪ್ರೈಸ್ ಬಂದು 149 rupees. ಸೊ ನಾನು ನ್ಯೂ ಬೋರ್ನಿಂದ ಹಿಡಿದು ಅಪ್ ಟು ಲೈಕ್ 3 months 6 months ಆ ಥರ ಆಗೋ ಥರ ತೊಗೊಂಡು ಬಂದಿದ್ದೀನಿ. ಅದು ನಂಗೆ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹಾಕ್ಬಿಡೋದು, ಯಾವ್ಯಾವ್ದು ಆಗುತ್ತೋ ಎಲ್ಲ ಚೆನ್ನಾಗಿ ಹಾಕಿ ಯೂಸ್ ಮಾಡೋದು. ಆ್ಯಂಡ್ ಇದು ಅಷ್ಟೇ ನೋಡಿ, ಹುಡುಗಿ ಇದು ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಅಂತ, ಕ್ಯೂಟಾಗಿತ್ತು. ನನಗೇನೋ ತುಂಬ ಆಸೆ ಆಯಿತು, ತೊಗೊಂಡು ಬಂದೆ. ಇದು 6 to 9 months ತನಕ ಅಂದರೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. 6 months ಆದಮೇಲೆ ಬೇಬಿಗೆ. ಸೊ ಇದರೊಂದು ಪ್ರೈಸ್ ಬಂದು 129 rupees. ಎಷ್ಟು ಕ್ಯೂಟಾಗಿದೆ ನೋಡಿ. ಈ ಕಲರ್ ನೋಡ್ತಾ ಇದ್ರೇ ನಂಗೆ ತುಂಬ ಇಷ್ಟ ಆಯಿತು. ಪ್ರಿಂಟ್ಸ್ ಆಗಿರ್ಬೋದು ಇಲ್ಲ. ಆ್ಯಂಡ್ ಇದು ನೋಡಿ ಸೆಟ್ ಆಫ್ 3. ಅಂದರೆ ಈಗ ಜಸ್ಟ್ ಮಗು ಆಗಿದೆ, ಹಾಸ್ಪಿಟಲಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಒಂದು 15 days ಮಗು ಯೂಸ್ ಮಾಡ್ಬೋದು. 1 ತಿಂಗಳು ತನಕ ಮಗುಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಸೆಟ್ ಆಫ್ 3 ಬಂದಿದೆ ನೋಡಿ. ಇದು ಸೆಟ್ ಆಫ್ 3 ಈ ಥರ. ಸೊ ಇದರ ಒಂದು ಪ್ರೈಸ್ ಬಂದು
89 ರುಪೀಸ್. ಅಂದರೆ ಈ ಮೂರದ್ದು ಸೇರಿಸಿ 89 ರುಪೀಸು. ಸೊ ಈ ಥರ ಸೆಟ್ ಒಂದೆರಡು ಜೊತೆ ತೊಗೊಂಡಿದ್ದೀವಿ. ಸೊ ಚಿಕ್ಕ ಮಗುಗೆ ಎಷ್ಟಿದ್ರೂ ಸಾಲಲ್ಲ ಅಲ್ವಾ, ಯಾಕೆಂದರೆ ಮಗು ಸ್ವಲ್ಪ ಆದರೆ ವಾಂತಿ ಮಾಡ್ಕೊಳ್ಳೋದಿರ್ಬೋದು, ಹಾಲು ಚೆಲ್ಕೊಳ್ಳೋದು, ಅದರ ಸ್ಮೆಲ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಕರೆ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಹಾಲಿಂದೆಲ್ಲ. ಸೊ ಎಷ್ಟು ಜಾಸ್ತಿ ವಾಶ್ ಮಾಡೋಕ್ಕಾಗಲ್ಲ ಮಕ್ಕಳ ಬಟ್ಟೆ. ಸೊ ಒಂದಷ್ಟು ಸತಿ ಯೂಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಚೇಂಜ್ ಮಾಡಬೇಕಲ್ಲ. ನೋಡಿ ಈ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ಐ ಲವ್ ಡ್ಯಾಡಿ ಅಂತ ಎಲ್ಲ ತುಂಬ ಚೆನ್ನಾಗಿದೆ. ಕ್ಯೂಟ್ ಪ್ರಿಂಟ್ಸು ನೋಡಿ ಎಷ್ಟು ಕ್ಯೂಟಾಗಿದೆ. ಇದೂ ಅಷ್ಟೇ ಪ್ರೈಸ್ ಹೇಳಿದ್ನಲ್ಲ 89 ರುಪೀಸ್ ಅಷ್ಟೇ. ಇದನ್ನು ಕೂಡ ಪ್ರೈಸು 3 ಸೆಟ್. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ, ಇದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಫ್ರಾಕ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಂತ. ಇದು ಒಳಗಡೆ ಕೂಡ ಹೀಗೆ ಸೇಮ್ ರಾಂಪರ್ಸ್ ಥರ ಬಂದಿರುತ್ತಲ್ಲ, ಈ ಥರ ಚೆನ್ನಾಗಿದೆ. ಮೇಲ್ಗಡೆ ಈ ಥರ ನಟಡಲ್ಲಿ ಇದು ಬಂದಿದೆ. ಇದರ ಪ್ರೈಸ್ ಬಂದು 149 ರುಪೀಸ್ ಅಷ್ಟೇ. ಎಷ್ಟು ಕ್ಯೂಟಾಗಿದೆ ನೋಡಿ. ಈ ಬೇಬಿ ಹಗ್ಗಲ್ಲೆಲ್ಲ ಸಿಗುತ್ತಲ್ಲ, ಸೇಮ್ ಅದೇ ಥರನೇ ಇದೆ. ತುಂಬ ಕ್ಯೂಟಾಗಿದೆ. ನನಗೆ ಎಷ್ಟು ಈಗ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಮಗಳು ಹುಟ್ಟಬೇಕು, ನಾನು ಇದನ್ನು ಹಾಕ್ಬಿಟ್ಟು ಫೋಟೋಶೂಟ್ ಮಾಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ನನಗೆ ಆ್ಯಕ್ಚುಲಿ. ಸೊ ಹೋಪ್ ಮಗಳೇ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅಂತ ಜಾಸ್ತಿ ಹುಡುಗಿ ಬಟ್ಟೆಗಳನ್ನೇ ನಾನು ಜಾಸ್ತಿ ಪ್ರಿಫರ್ ಮಾಡ್ತಾ ಇರೋದು. ಆ್ಯಂಡ್ ಜಾಸ್ತಿ ನಾನು ಪಿಂಕಲ್ಲೇ ಸೆಲೆಕ್ಟ್ ಮಾಡಿರೋದು ಕೂಡ. ಇದು ನೋಡಿ ಜಿರಾಫೆ ಪ್ರಿಂಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನೋಡಿ ಜಿಪ್ ಇರೋದು ಆ್ಯಕ್ಚುಲಿ. ಇಲ್ಲಿ ಬಂದು ಒಂದು ಬಟನ್ ಇದೆ, ಬಟನ್ನು ಇಲ್ಲಿ, ಆಮೇಲೆ ಜಿಪ್ಪು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಎಲ್ಲ ಸೂಪರಾಗಿದೆ ಅಂತಲೇ ಹೇಳ್ಬೋದು ನೋಡಿ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು 129 ರುಪೀಸ್. ಈಗ ಚಳಿಗಾಲಕ್ಕೆ ಮಕ್ಕಳಿಗೆ ಆ್ಯಕ್ಚುಲಿ ಬೆಚ್ಚಗಿರಬೇಕು ಅಂತಾರಲ್ಲ, ಸೊ ಅದಕ್ಕೆ ಈ ಥರ ನಾನು ರಾಂಪರ್ಸ್ನೇ ಜಾಸ್ತಿ ತೊಗೊಂಡಿರೋದು. ಯಾಕೆಂದರೆ ಇವಾಗ ಮುಂದೆ ಕಮ್ಮಿಂಗ್ ಜೂನ್ ಜುಲೈಲೆಲ್ಲ ತುಂಬ ಮಳೆಗಾಲ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅಂತ ನಾನು ಈ ಥರ ಫುಲ್ ರಾಂಪರ್ಸ್ನ ತೊಗೊಂಡಿದ್ದೀನಿ. ಎಷ್ಟು ಕ್ಯೂಟ್ ಇದೆ ನೋಡಿ ಇದು ಪ್ರಿಂಟ್ಸ್ ಎಲ್ಲ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದು 179 ರುಪೀಸ್. ಸ್ಟ್ರಾಬೆರಿ ಪ್ರಿಂಟ್. ಇದು ಬಂದು ಬೇಬಿ ರಬ್ಸು, ಅಂದರೆ ಅದೇ ಮಗುಗೆ ಹಾಲೇನಾದ್ರು ಕುಡಿದಾಗ ಅದು ಚೆಲ್ಕೊಂಡಾಗ ಅದು ಆ ಥರ ಹೊರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಎಷ್ಟು ಸೆಟ್ ಆಫ್ 1 2 3 4 5 ಸೆಟ್ ಬಂತು. ಇದು ಒಂದು ಪ್ರೈಸ್ ಬಂದು ಜಸ್ಟ್ 79 ರುಪೀಸ್ ಅಷ್ಟೇ. ಇಷ್ಟು ಸೇರಿಸಿ 79 ರುಪೀಸ್. ಇದು ಕೂಡ ಅಷ್ಟೇ ಕಾಟನ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಪ್ರಿಂಟ್ಸ್ ಎಲ್ಲ ನೀವೇ ನೋಡ್ತಾ ಇರ್ಬೋದು, ಪ್ಯೂರ್ ಕಾಟನ್. ಇದನ್ನು ಕೂಡ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂತಂದರೆ ನೋಡಿ. ಸೊ ಏನಪ್ಪ ಅಂತಂದರೆ ಇದೆಲ್ಲ ತುಂಬ ಬಡ್ಜೆಟ್ ಫ್ರೆಂಡ್ಲಿ ಆ್ಯಕ್ಚುಲಿ ಹೇಳಬೇಕಂತಂದರೆ. ಈಗ ತುಂಬ ಮಿಡಲ್ ಕ್ಲಾಸ್ ಇರ್ಬೋದು, ಲೋ ಕ್ಲಾಸ್ ಜನ ಇರ್ಬೋದು. ಸೊ ಇವಾಗಿನ ಪರಿಸ್ಥಿತಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ಚಿಕ್ಕ ಮಕ್ಕಳಿಗೆ ನ್ಯೂ ಬಾರ್ನ್ ಟಿಲ್ 6 ಮಂತ್ಸ್ ಏನಪ್ಪ ಅಂತಂದರೆ ಮಕ್ಕಳಿಗೆ ತುಂಬ ಜಾಸ್ತಿ ದುಬಾರಿ ದುಡ್ಡು ಕೊಟ್ಟು ಬಟ್ಟೆ ತೊಗೊಂಡು ಬರೋದು ಖಂಡಿತವಾಗ್ಲೂ ವೇಸ್ಟ್, ಅನ್ನೆಸೆಸರಿ ಅಂತಲೇ ನನಗನ್ಸುತ್ತೆ. ಯಾಕೆಂತಂದರೆ ಮಕ್ಕಳು ಜಾಸ್ತಿ ನಾವು ಅದನ್ನು ಹಾಕ್ಲಿಕ್ಕಾಗಲ್ಲ. ಎಷ್ಟು ಅಮ್ಮಮ್ಮ ಅಂದರೆ ಒಂದು 3 ಸತಿ 4 ಸತಿ ಒಂದು ಬಟ್ಟೆ ಹಾಕ್ತೀವಿ, ಆಮೇಲೆ ಹಾಕೋಕ್ಕಾಗಲ್ಲ. ಯಾಕೆಂದರೆ ಅವ್ರದ್ದು ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ತಿಂಗಳು ಅವ್ರಿಗೆ ಬೇರೆ ಬೇರೆ ಅವ್ರ ಮಂತ್ಸ್ ಹೋದಂಗೆ ಅವರು ಉದ್ದ ಬೆಳೀತಾ ಇರ್ತಾರೆ. ಸೊ ಮತ್ತೆ ರಿಯೂಸ್ ಮಾಡಲಿಕ್ಕಾಗಲ್ಲ ಚಿಕ್ಕ ಮಕ್ಳು ಬಟ್ಟೆನ. ಅದಕ್ಕೆ ಸಾಕಲ್ವ ಇಷ್ಟು ಜಸ್ಟ್ 79 100 ರುಪೀಸ್ 150 ರುಪೀಸ್ ಇನ್ವೆಸ್ಟ್ ಮಾಡೋದ್ರಲ್ಲಿ ಅದು ಏನು ಅಷ್ಟು ಬರ್ಡನ್ ಅಂತ ಅನಿಸಲ್ಲ. ಸುಮ್ಮನೆ ಈಗ 1000 ರೂಪಾಯಿ ಕೊಟ್ಟು ತೊಗೊಂಡು ಬಂದು ಏನಕ್ಕೆ ಅದು ಸುಮ್ಮನೆ ವೇಸ್ಟ್ ಅಂತಲೇ ಅನಿಸುತ್ತೆ. ಅಪ್ ಟು ಮಕ್ಕಳು ಅಟ್ಲೀಸ್ಟ್ 1 ಇಯರ್ ಆದಮೇಲಾದ್ರೂ ಅದು ನಾವು ಈಗ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು. ಈಗ ಜಸ್ಟ್ ನ್ಯೂ ಬಾರ್ನಿಂದ ಒಂದು 6-7 ಮಂತ್ಸ್ ತನಕನೂ ನಾವು ಇದೇ ಥರನೇ ಬಡ್ಜೆಟ್ ಫ್ರೆಂಡ್ಲಿ ಮಾಡ್ಕೊಂಡಷ್ಟು ನಮಗೂ ಕೂಡ ಸೇವ್ ಆಗುತ್ತೆ. ಹಾಗೆ ಇದರಲ್ಲಿ ಕಾಂಪ್ರಮೈಸ್ ಅಂತ ಏನಿಲ್ಲ, ನೀವೇ ನೋಡಿದ್ರಲ್ವ ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಪ್ರಿಫರ್ ಮಾಡೋದು ಬಾಲಾಜಿ ಕ್ರಿಯೇಷನ್ಸ್ನ. ಸೊ ಹಾಗೆ ಇನ್ನೊಂದು ತೋರಿಸಿಲ್ಲ ನಿಮಗೆ. ಇದು ಬಂದು ಬೇಬಿದು ಬೆಡ್ ಆ್ಯಕ್ಚುಲಿ. ತುಂಬ ಇದೆ ಕಲೆಕ್ಷನ್ಸು ಅಲ್ಲಿ. ನೀವೇ ಹೋಗಿ ನೋಡಿದ್ರೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ, ಪ್ಯಾಟರ್ನ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಥೀಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 129 ರುಪೀಸ್ ಅಷ್ಟೇ ನೋಡಿ, ಜಸ್ಟ್ 129 ರುಪೀಸ್. ತುಂಬ ಚೆನ್ನಾಗಿದೆ ಮಗುನ ಮಲಗ್ಸೋಕ್ಕೆ. ಇದು ಬೆಡ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಇದು ಪಿಲ್ಲೋ ಥರ ಬಂದಿದೆ, ತಲೆ ಇದು ಪಿಲ್ಲೋ ಈ ಕಡೆ ಇದು ಬಂದಿದೆ. ಸೊ ಮಧ್ಯದಲ್ಲಿ ಮಗುನ ಆರಾಮಾಗಿ ಮಲಗ್ಸೋಕ್ಕೆ ತುಂಬ ಚೆನ್ನಾಗಿದೆ. 199 ರುಪೀಸ್ಗೆ ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ ನೀವೇ. ಸೊ ಇದೆಲ್ಲ ನಿಮ್ಗೆ ಗೊತ್ತಾ, ಈ ಬೇರೆ ಬೇರೆ ಶಾಪಿಂಗ್ ಅಂದರೆ ಮಕ್ಕಳದೇ ಕೆಲವೊಂದು ಆ್ಯಪ್ ಇದೆಯಲ್ಲ, ಅಲ್ಲಿ ಬುಕ್ ಮಾಡೋಣ ಅಂತ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇದೆಲ್ಲ ಏನು ನಾವು ಜಾಸ್ತಿ ತಿಂಗಳು ಯೂಸ್ ಮಾಡೋಂಥ ಅವಶ್ಯಕತೆನೇ ಏನಿಲ್ಲ. ಇವಾಗ ಇದ್ರ ಮೇಲೆ ಎಷ್ಟು ದಿನ ಮಲ್ಕೋಬೋದು ಮಗು ಅಮ್ಮಮ್ಮ ಅಂದರೆ ಒಂದು 2 ಮಂತ್ಸ್ ಮಲ್ಕೊಬೋದು ಅಷ್ಟೇ. 2 ಮಂತ್ಸಿಗೆಲ್ಲ ಮತ್ತೆ 1000 ರುಪೀಸ್ ವೇಸ್ಟ್ ಮಾಡೋ ಬದಲು ಸೊ ಇದು ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಸ್ಮೂತ್ ಆಗಿದೆ ಪಿಲ್ಲೋ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ.
ಸೊ ನನ್ನ ಮಗ ಹುಟ್ಟಾಗ್ಲೂ ಕೂಡ ಅಷ್ಟೇ ನಾವು ಎಲ್ಲ ಆ್ಯಕ್ಚುಲಿ ಅವಾಗ ಬ್ರ್ಯಾಂಡೆಡೇ ತೊಗೊಂಬಂದಿದ್ದು. ಸೊ ಆವಾಗ ಅನ್ನಿಸ್ತು ನಮಗೆ ಅದು ವೇಸ್ಟ್ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಜಾಸ್ತಿ ದಿನ ನಾವು ಯೂಸೇ ಮಾಡಲ್ಲ ಅದನ್ನೆಲ್ಲನೂ. ಸುಮ್ಮನೆ ಏನಪ್ಪ 3 ತಿಂಗಳು ಯೂಸ್ ಮಾಡ್ತೀವಿ ಅಷ್ಟೇನ, ಅದಾದಮೇಲೆ ಅವ್ರು ದೊಡ್ಡವರಾಗ್ಬಿಡ್ತಾರೆ, ಮತ್ತು 3 ತಿಂಗಳಾದಮೇಲೆ ಮಗು ದೊಡ್ಡದಾಗುತ್ತೆ, ಅಷ್ಟರಲ್ಲಿ ಇದು ಕೂಡ ಎಲ್ಲ ಹಾಳಾಗ್ಬಿಡುತ್ತೆ ಸುಸು ಎಲ್ಲ ಮಾಡಿಕೊಂಡು. ಸೊ ಹಿಂಗಿದ್ರು ವೇಸ್ಟೇ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಕಾಟನ್ನೇ, ಇದನ್ನು ತುಂಬ ಚೆನ್ನಾಗಿದೆ ನೋಡಿ. ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಇದ್ರ ಮೇಲೆ ನಾವೇ ಒಂದು ಕಾಟನ್ದು ಬಟ್ಟೆ ಹಾಕ್ಬಿಡ್ಬೇಕಾದ್ರೆ ನಾವೇ ನೀಟಾಗಿ ಮಗುನ ಮಲಗಿಸ್ಬೋದು. ಸೊ ಇವಾಗ ಇದಿಷ್ಟು ಒಂದು ಮಗುದು ಏನೇನು ಶಾಪ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸಿದ್ದು. ಸೊ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಯಿತಾ, ಹಾಗೆ ಇದೆಲ್ಲ ವರ್ತ್ ಅಂತ ಅನ್ನಿಸ್ತಾ, ನಾನು ಹೇಳಿ ಕರೆಕ್ಟ್ ಅಂತ ಅನಿಸಿದ್ರೆ ನಿಮಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.